ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಶಿಮೂಲ್ ಅಂತ ಕರೀತಾರೆ, ಶಿಮೂಲ್ ನೋಟಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ. ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಇನ್ನೂ ಯಾವ ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಹಾಕೋದನ್ನ ಮಿಸ್ ಮಾಡ್ಕೋಬೇಡಿ. ತದನಂತರದಲ್ಲಿ ನಿಮ್ಮ ಗ್ರಾಹಕರ ಮಹಾಮಂಡಲ ಅಂತ ಒಂದು ಯಾವುದೋ ಇದೆ, ಅದರದ್ದು ಹಾಕ್ಕೊಳ್ಳಿ. ಚಾರ್ಟೆಡ್ ಬ್ಯಾಂಕ್ ಅಂತ ಇದೆ, ಅದರದ್ದು ಹಾಕ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ. ನಮ್ಮ ನೋಟ್ಸಲ್ಲಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ಯಾವ್ಯಾವ ಎಕ್ಸಾಮ್ಸಲ್ಲಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಫಸ್ಟ್ ಕಂಪ್ಲೀಟಾಗಿ ವಾಚ್ ಮಾಡಿ. ತದನಂತರದಲ್ಲಿ ಒಂದು ಕನ್ಕ್ಲೂಷನ್ ಬನ್ನಿ, ನೋಟ್ಸ್ ಅವಶ್ಯಕತೆ ಇದೆ ಅಂತ ಅಂದರೆ, ಅಷ್ಟು ಕ್ವಾಲಿಟಿ ನೋಟ್ಸ್ ಬೇಕಿದ್ದರೆ ಈ ನಂಬರ್ ಇದೆಯಲ್ಲ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶ್ಚನ್ ಬ್ಯಾಂಕು, ಪ್ರಿಂಟೆಡ್ ನೋಟ್ಸ್. ಇದು ಕನ್ನಡ ಪ್ರಿಂಟೆಡ್ ನೋಟ್ಸು. ಕನ್ನಡದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ವ್ಯಾಕರಣದಲ್ಲಿ ಸಾಹಿತ್ಯ ಇದೆ, ಭಾಷಾಭ್ಯಾಸ ಇದೆ, ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಫುಲ್ ನೋಟ್ಸ್ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಪ್ಲಸ್ ಇಂಗ್ಲೀಷ್ ಆ್ಯಂಡ್ ನಿಮ್ಮ ಕರೆಂಟ್ ಅಫೇರ್ಸು. ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ನ ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ, ಎಲ್ಲ ಹುಡುಗರಿಗೆ ಎಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟನ್ನು ಕಳಿಸ್ಕೊಡ್ತೀವಿ PDF ರೂಪದಲ್ಲಿ. ಈ ಮೇಲ್ಗಡೆ ಇರ್ತಕ್ಕಂಥದ್ದು ಪ್ರಿಂಟೆಡ್ ರೂಪದಲ್ಲಿ, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು PDF ರೂಪದಲ್ಲಿ. ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು ಫ್ರೀಯಾಗಿರುತ್ತೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಕ್ಲಿಯರಾಗಿ ಹೇಳಿದ್ದೀನಿ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂದಿರುತ್ತೆ ಅಂದರೆ ಡೆಫಿನೆಟಾಗಿ ಬಂದಿರುತ್ತೆ, ಎಲ್ಲ ಎಕ್ಸಾಮ್ಗೂ ಬಂದಿರುತ್ತೆ. ರಾಯಚೂರ್ದಕ್ಕೂ ಬಂದಿರುತ್ತೆ, ಶಿವಮೊಗ್ಗ, ಎಲ್ಲದಕ್ಕೂ GK ಅಂದರೆ ಎಲ್ಲದಕ್ಕೂ GK ಒಂದೇ GK. ಶಿವಮೊಗ್ಗಕ್ಕೆ ಬೇರೆ GK, ನಿಮ್ಮ ರಾಯಚೂರಿಗೆ ಬೇರೆ GK ಬರೋದಿಲ್ಲ, ಎಲ್ಲರಿಗೂ ಒಂದೇ GK ಇರುತ್ತೆ. ಸೊ ನೋಡ್ತಾ ಹೋಗೋಣ. ಪದ್ಮ ಅವಾರ್ಡ್ಸು. ಪದ್ಮ ಅವಾರ್ಡ್ 2026 ಅವಾರ್ಡ್ ಇಶ್ಯೂ ಆಗಿದೆ. 2026 ಯಾರ್ಯಾರು ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಆಗುತ್ತೆ. ಪದ್ಮಭೂಷಣ ಅವಾರ್ಡ್ನ ಯಾರಿಗೆ ಕೊಟ್ಟಿದ್ದಾರೆ? ಗಣೇಶ್ ಅಂತವ್ರು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ? ಕಲೆ ಅಂತಕ್ಕಂಥ ಒಂದು ಇದಕ್ಕೆ ಕೊಟ್ಟಿದ್ದಾರೆ. ಇವರು ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಮತ್ತು ಅವಧಾನ ಕಲೆಯ ಮಾಂತ್ರಿಕರು ಅಂತ ಆ ಕಲೆಯಲ್ಲಿ ಫೇಮಸ್ ಆಗಿದ್ದಾರೆ. ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿ ಅಂಕೇಗೌಡರಿಗೆ ಬಂದಿದೆ. ಸಮಾಜ ಸೇವೆ, ಆ್ಯಕ್ಚುಲಿ ಬುಕ್ ಹೌಸ್ ಇದೆ ಇವತ್ತು, ಸಮಾಜ ಸೇವೆ ಅಂತ ಕನ್ಸಿಡರ್ ಮಾಡಿಕೊಟ್ಟಿದ್ದಾರೆ. ಬುಕ್ ಹೌಸ್ ಇದೆ ಪಾಂಡವಪುರದಲ್ಲಿ, ಅತ್ಯಂತ ದೊಡ್ಡದಾದಂಥ ಒಂದು ಬುಕ್ ಹೌಸ್ ಇದೆ. ಆ ಬುಕ್ ಹೌಸ್ ಮಾಡಿದ್ದಾರೆ, ಪುಸ್ತಕ ಮನೆ ಅಂತೇಳಿ ಬುಕ್ ಹೌಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಭಾಳ ದೊಡ್ಡದಾದಂಥ ಬುಕ್ ಹೌಸು. ಆಲ್ಮೋಸ್ಟ್ ಎಲ್ಲ ಬುಕ್ಸು ಇದ್ದಾವೆ, ಆಲ್ಮೋಸ್ಟ್ ಲ್ಯಾಕ್ಸ್ ಟುಗೆದರ್ ಬುಕ್ಸ್ ಇದ್ದಾವೆ. ಭಾಳ ದೊಡ್ಡದಾದಂಥವು. ಇದು ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಯಾರಿಗಾರ ಅವಶ್ಯಕತೆ ಇದ್ದರೆ ವಿಸಿಟ್ ಮಾಡಿ. ಭಾಳ ಹಿಂದೆ ನಾನು ಹೋಗಿದ್ದೆ. ನೆಕ್ಸ್ಟ್ ಸುಶೀಲಮ್ಮ ಅವರು ಪದ್ಮಶ್ರೀ ಅವಾರ್ಡು ಸಮಾಜ ಸೇವೆ ಕೊಟ್ಟಿದ್ದಾರೆ. ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕರು, ಸ್ಥಾಪನೆಯಾಗಿ 1975. ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡು ಸುರೇಶ್ ಅನಗವಾಡಿ ಅಂತ ವೈದ್ಯಕೀಯ ಕ್ಷೇತ್ರ ಕೊಟ್ಟಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ಸಂಸ್ಥಾಪಕರು. ನೆಕ್ಸ್ಟ್ ಪ್ರಭಾಕರ್ ಕೋರೆ ಅವರು ಕೊಟ್ಟಿದ್ದಾರೆ ಪದ್ಮಶ್ರೀ ಅವಾರ್ಡು. ಸಾಹಿತ್ಯ ಮತ್ತು ಹಿರಿಯ ಶಿಕ್ಷಣ ತಜ್ಞರು, ರಾಜ್ಯಸಭಾ ಸದಸ್ಯರು, ಮಾಜಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಪದ್ಮಶ್ರೀ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅಂತ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗ ಕೊಟ್ಟಿದ್ದಾರೆ. NALನ ಏರೋಸ್ಪೇಸ್ ವಿಜ್ಞಾನಿಯಾಗಿದ್ದಾರೆ ಇವರು. ಎಲ್ಲಿದ್ದಾರೆ? NALಲ್ಲಿ ಏರೋಸ್ಪೇಸ್ನ ವಿಜ್ಞಾನಿಯಾಗಿದ್ದಾರೆ. ವಿಮಾನಯಾನದ ದೃಷ್ಟಿಗೋಚರ ವ್ಯವಸ್ಥೆಯಾದಂಥ ದೃಷ್ಟಿ ಎಂಬ ಸ್ವದೇಶಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡು ಶಶಿಶೇಖರ್ ವೆಂಪತಿ ಅಂತ ಸಾಹಿತ್ಯ ಮತ್ತು ಶಿಕ್ಷಣ ಶಾಸ್ತ್ರ ಕೊಟ್ಟಿದ್ದಾರೆ. ಇವರು ಏನಾಗಿದ್ರಪ್ಪ ಅಂದರೆ ಪ್ರಸಾರ ಭಾರತೀಯ ಮಾಜಿ CEO ಆಗಿದ್ದರು. ಇನ್ನು ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡು ಜಗನ್ನಾಥನ್ ಅವ್ರು ಕೊಟ್ಟಿದ್ದಾರೆ, ಮರಣೋತ್ತರ. ವಾಣಿಜ್ಯ ಮತ್ತು ಕೈಗಾರಿಕೆ ಇದಕ್ಕೆ ಕೊಟ್ಟಿದ್ದಾರೆ. ಕಿಚನ್ ಮೊಘಲ್ ಅಂತಲೇ ಫೇಮಸ್ ಆಗಿರ್ತಾರೆ ಇವರು. ನೆಕ್ಸ್ಟ್ TTK ಪ್ರೆಸ್ಟೀಜ್ ಸಂಸ್ಥೆಯ ಮಾಜಿ ಅಧ್ಯಕ್ಷರವರು. ಈ ಪದ್ಮ ಅವಾರ್ಡ್ಸ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ಡೆಫಿನೆಟಾಗಿ 1000% ಇದ್ದೇ ಇರುತ್ತೆ. ನಿಮ್ಮ KPSC ಆಗಿರಲಿ, KPSC ಅಂದರೆ ABCD ಆಪ್ಷನ್ಗೆ ತೆಗಿತಾರೆ, ABCD ಆಪ್ಷನ್ ತೆಗಿತಾರೆ. KE ಆದರೂ ಅಷ್ಟು ABCD ಆಪ್ಷನ್ ತೆಗಿತಾರೆ. ABCD ಪದ್ಮ ಅವಾರ್ಡ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು. KPSCಗಾದರೆ ಪದ್ಮ ಅವಾರ್ಡ್ಸ್ ಯಾವಾಗಾದ್ರೂ ಸ್ಟಾಪ್ ಮಾಡಿದ್ರಾ ಏನು? ಪದ್ಮ ಅವಾರ್ಡ್ಸ್ ನಿಮ್ಮ ಭಾರತ ರತ್ನ ಸೀರೀಸಲ್ಲೇ ಬರುತ್ತೆ, ಕೆಳಗಡೆ ಬರ್ತವೆ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ. ಈ ಸೀರೀಸು ಮೇಲ್ಗೆ ಟಾಪ್ ಬರತಕ್ಕಂಥದ್ದು ಭಾರತ ರತ್ನ. ಅರ್ಥ ಆಗ್ತಿದೆಯಲ್ಲ? ಈ ಸೀರೀಸು, ಇದೇ ಸೀರೀಸ್ನಲ್ಲಿ KPSC ಅವರಾದರೆ ABCD ಆಪ್ಷನ್ಸು, KEದವರಾದರೆ ABCD ಆಪ್ಷನ್ಸು,
ನಿಮ್ಮ DCC ಬ್ಯಾಂಕ್ನವರು ಮತ್ತು KMFನವರು ಸಿಂಗಲ್ ವರ್ಡಲ್ಲೇ ಇದ್ದಾರೆ, ಇನ್ನೂ ಇದ್ದಾರೆ. ಸೊ ನೀಟಾಗಿ ಅಚ್ಚುಕಟ್ಟಾಗಿ ಒನ್ ವರ್ಡ್ಗೆ DCC ಬ್ಯಾಂಕಿಗೆ ರಾಯಚೂರು ಹೋಯ್ತಾ ಇದ್ರಲ್ಲ, ಒನ್ ವರ್ಡ್ಗೆ ರೆಡಿಯಾಗಿರ್ರಿ, ಒನ್ ವರ್ಡ್ಗೆ ಅಚ್ಚುಕಟ್ಟಾಗಿ ರೆಡಿಯಾಗಿರ್ರಿ. ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಡೆಫಿನೆಟ್ ಆಗಿರುತ್ತೆ. ಇನ್ನು GK ಸೀರೀಸ್ ಕೆಲವೊಂದು ಇದ್ದಾವೆ, ಒಳಗಡೆ ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟ್ ಮಾತ್ರ ಆಗ್ತಾ ಇರ್ತೀವಿ. ಸೊ ಯಾರೆಲ್ಲ ಚಾನಲ್ಗೆ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಶಿಮೂಲ್ಗೆ ಸೇಮ್ ಇದೆ ಸಿಲೆಬಸ್ಸು. KMF ಅದರರ್ಥ KMFಗೆ ಸೇಮ್ ಇದೆ, DCC ಬ್ಯಾಂಕ್ಗೆ ಸೇಮ್ ಸಿಲೆಬಸ್ ಇದೆ. ಅರ್ಥ ಆಗ್ತಿದೆಯಲ್ಲ, ಸಿಮಿಲರ್ ಸಿಲೆಬಸ್ ಇದೆ. ನಿಮ್ಮ ಗ್ರಾಹಕರ ಮಹಾಮಂಡಲಕ್ಕೆ ಸಿಮಿಲರ್ ಸಿಲೆಬಸ್ ಇದೆ, ಮತ್ತು ಈ ಸಹಕಾರಿ ಚಾರ್ಟೆಡ್ ಬ್ಯಾಂಕ್ ಅಂತಿದೆ, ಅದಕ್ಕೂ ಸಿಮಿಲರ್ ಸಿಲೆಬಸ್ ಇದೆ. ಅರ್ಥ ಆಗ್ತಿದೆಯಲ್ಲ, ಸಿಮಿಲರ್ ಸಿಲೆಬಸ್ ಇರುವ ಕಾರಣ ಎಲ್ಲದಕ್ಕೂ ಒಂದೇ ಸಿಲೆಬಸ್ ಇದೆ. ಆಲ್ಮೋಸ್ಟ್ ಅಂತ ಯೂಸ್ ಮಾಡ್ತೀನಿ, ಎಲ್ಲೋ ಒಂದು ಸ್ವಲ್ಪ ವೇರಿಯೇಷನ್ ಇದೆ ಸಿಲೆಬಸ್ಸು. ನೋಟಿಫಿಕೇಷನ್ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಇದೆ. ಇಲ್ಲ ವಿಡಿಯೋಸಲ್ಲೇ ತುಂಬ ಸತಿ ಹೇಳಿದ್ದೀನಿ, ಅದರ ಡಿಫ್ರೆನ್ಸಸ್ ಏನು ಅಂತ ಎಲ್ಲೋ ಒಂದು ಸ್ಮಾಲ್ ಪೋರ್ಷನ್ ಬಿಟ್ಟರೆ ಇನ್ನೆಲ್ಲ ಸಿಲೆಬಸ್ಸು ಸಿಮಿಲರ್ ಇರತಕ್ಕಂಥ ಕಾರಣದಿಂದಾಗಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದಿ. ಯಾವ್ಯಾವ ಕಾಲ ಆಗಿದ್ದಾವೆ ಎಲ್ಲದಕ್ಕೂ ಹಾಕ್ಕೊಳ್ಳಿ, ಹಾಕ್ಕೊಂಡು ಓದಿ. ಫಸ್ಟ್ ಆಫ್ ಆಲ್ ಓದಿ ಯಾವುದಾದ್ರು ಒಂದು ಕೆಲಸ ಮಾಡ್ಕೊಳ್ಳೋ ಕಡೆ ಗಮನ ಇರಲಿ. ಸೊ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ದರೆ, ಕ್ವಾಲಿಟಿ ಆದಂಥ ನೋಟ್ಸ್ ಇದೆ, ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನನ್ನ ಮುಂದೆಗಡೆ ನಂಬರ್ ಇದೆಯಲ್ಲ, ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.